ರಾಜ್ಯದಲ್ಲಿ ಹಾಟ್ ವೆದರ್ ಫುಲ್ ಸುಸ್ತಾಗಿದ್ದಾರೆ ಜನ. ಬಿಸಿಲಿಗೆ ವೃದ್ಧರು, ಗರ್ಭಿಣಿಯರು, ಚಿಕ್ಕ ಮಕ್ಕಳು ಹೈರಾಣು. ರಾಜ್ಯದಲ್ಲಿ ಹಾಟ್ ವೆದರ್, ಜನ ಫುಲ್ ಸುಸ್ತು. ಬಿಸಿಲಿಗೆ ವೃದ್ಧರು, ಗರ್ಭಿಣಿಯರು, ಚಿಕ್ಕ ಮಕ್ಕಳು ಹೈರಾಣಾಗ್ತಾ ಇದ್ದಾರೆ. ಹೆಚ್ಚಿದ ಬಿಸಿಲು ಎಚ್ಚೆತ್ತುಕೊಂಡ ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮಗಳು ರಿಲೀಸ್ ಆಗಿವೆ. ರಾಜ್ಯದಲ್ಲಿ ಈಗಾಗಲೇ 45ಕ್ಕಿಂತ ಹೆಚ್ಚು ತಾಪಮಾನ ದಾಖಲು. ಅದಕ್ಕಾಗಿ ಆರೋಗ್ಯ ಮಾರ್ಗಸೂಚಿಗಳ ಬಿಡುಗಡೆ ಮಾಡಿದ ಇಲಾಖೆ. ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಏನ್ ಮಾಡಬೇಕು ಗೊತ್ತಾ? ಆರೋಗ್ಯ ಇಲಾಖೆಯಿಂದ ಒಂದಿಷ್ಟು ಮುನ್ಸೂಚನೆಗಳನ್ನ ರಿಲೀಸ್ ಮಾಡಿದ್ದಾರೆ. ಯಾಕಂದ್ರೆ ಬಿಸಿಲು 45 ಡಿಗ್ರಿ ಅಂದ್ರೆ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳಿಗೆ, ವೃದ್ಧರಿಗೆ, ಅನಾರೋಗ್ಯ ಪೀಡಿತರಾದವ್ರಿಗೆ, ಯಾಕಂದ್ರೆ ನಾರ್ಮಲ್ಲು ಹೆಲ್ದಿ ಆಗಿರುವಂಥ ಮನುಷ್ಯನಿಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ಬಿಸಿಲಿನ ಬೇಗೆಯನ್ನು. ಅಷ್ಟರ ಮಟ್ಟಿಗೆ ಸುಸ್ತಾಗುತ್ತೆ, ಊಟ ಮಾಡೋಕ್ಕೂ ಆಗ್ತಾ ಇಲ್ಲ, ಆ ಲೆವೆಲ್ಗೆ ಬಿಸಿಲು. ಹಾಗಾಗಿ ಆರೋಗ್ಯ ಇಲಾಖೆ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ರಿಲೀಸ್ ಮಾಡಿದೆ. ರಾಜ್ಯದಲ್ಲಿರುವಂಥ ಈ ಬಿಸಿ ಬೇಗೆಗೆ ಜನ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಒಂದಿಷ್ಟು ಆರೋಗ್ಯ ಸಲಹೆಗಳು. ತಿಳಿ ಬಣ್ಣದ ಆದಷ್ಟು ಒಳಾಂಗಣದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹೆಚ್ಚು ಬಿಸಿಲಿಗೆ ಬರಬಾರದು. ಹೊರಗಡೆ ಹೋಗುವಾಗ ಬಿಸಿಲಿನಿಂದ ರಕ್ಷಣೆ ಪಡಿಬೇಕಾಗುತ್ತೆ. ಹೊರಗಡೆ ಹೋಗುವಾಗ ಛತ್ರಿ, ಟೋಪಿ ಬಳಸ್ಕೋಬೇಕು. ಬೆಳಗ್ಗೆ 11ರ ಒಳಗೆ ಮತ್ತು ಸಂಜೆ 4 ಗಂಟೆ ನಂತರ ಹೊರಗೆ ಕೆಲಸ ಮಾಡಿ. ಬಿಪಿ, ಹೃದ್ರೋಗ ಸಮಸ್ಯೆ ಇರೋರು ಉತ್ತಮ ಗಾಳಿ ಬೀಸುವ ಸ್ಥಳದಲ್ಲಿರಿ. ತೀವ್ರ ಸುಸ್ತು, ಅತಿಯಾದ ಬೆವರುವಿಕೆ ಇದ್ರೆ ಆಸ್ಪತ್ರೆಗೆ ಭೇಟಿ ನೀಡಬೇಕು. ಮಧ್ಯಾಹ್ನದ ಬಿಸಿಲಿಗೆ ಹೊರಗೆ ಹೋಗದಂತೆ ಸೂಚನೆ. ಹೆಚ್ಚು ನೀರು ಕುಡಿಯಲು ಸಾರ್ವಜನಿಕರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೀಟ್ ಸ್ಟ್ರೋಕ್ಗೆ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಲಾಗಿದೆ? ಹೀಟ್ ಸ್ಟ್ರೋಕ್ ಸಮಸ್ಯೆಗೆ ಬ್ರೇಕ್ ಹಾಕಲು ರಾಜ್ಯದ ಆಸ್ಪತ್ರೆಗಳು ರೆಡಿ ಆಗಿದ್ದಾವೆ. ಹೀಗಾಗಿ ಹೀಟ್ ಸ್ಟ್ರೋಕ್ ಬಗ್ಗೆ ಆರೋಗ್ಯ ಸಿಬ್ಬಂದಿಗೆ ಇಲಾಖೆಯಿಂದ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಸಮುದಾಯ, ತಾಲೂಕು, ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಹಾಸಿಗೆಗಳು, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಬೆಡ್ಗಳ ವ್ಯವಸ್ಥೆ, ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ 10 ಬೆಡ್ಗಳ ವ್ಯವಸ್ಥೆ. ಎಲ್ಲ ಆರೋಗ್ಯ ಸಂಸ್ಥೆಗಳಲ್ಲೂ ಚಾಲ್ತಿಯಲ್ಲಿವೆ ORS ಕಾರ್ನರ್ಗಳು. ಬಿಸಿಲಿನ ಬೇಗೆ ಇಷ್ಟು ಮಟ್ಟಿಗೆ ಸುಡ್ತಾ ಇದೆ. ಇದಕ್ಕೆ ಜನ ತತ್ತರಗೊಳ್ತಾ ಇದ್ದಾರೆ. ಅಂದರೆ ಆರೋಗ್ಯ ಸಮಸ್ಯೆಗಳು ಹುಟ್ಕೊಳ್ತಾ ಇದ್ದಾವೆ. ತಲೆ ಸುತ್ತು, ವಾಂತಿ, ಬೇದಿ, BP ಸಮಸ್ಯೆ ಆಗುವಂಥದ್ದು, ಈ ರೀತಿಯಾಗಿ ಹೀಟ್ ಸ್ಟ್ರೋಕ್ ಆಗುವಂಥದ್ದು, ಹಲವಾರು ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಸಲಹೆಗಳನ್ನು ನೀಡೋದ್ರ ಜೊತೆಗೆ ಇನ್ನು ಹೀಟ್ ಸ್ಟ್ರೋಕ್ಗೆ ಆಸ್ಪತ್ರೆಯಲ್ಲಿ ಯಾವ್ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆನೂ ಸಹಿತ ಇಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಡಿಹೈಡ್ರೇಟ್ ಆಗಿರೋದು, ಸಾಕಷ್ಟು ವಾಟರ್ ಕಂಟೆಂಟ್ ಇರುವಂಥ ಫುಡ್ ಸೇವನೆ ಮಾಡಬೇಕಾಗುತ್ತೆ. ಫ್ರೂಟ್ಸು, ಜ್ಯೂಸು, ಫ್ರೆಶ್ ಜ್ಯೂಸನ್ನು ಕುಡಿಬೇಕಾಗುತ್ತೆ. ಈ ರೀತಿಯಾಗಿ ಒಂದಿಷ್ಟು ಅಂದರೆ ನಾವು ಹೆಲ್ದಿಯಾಗಿರಬೇಕು ಅಂತ ಅಂದರೆ ಹೆಲ್ದಿಯಾಗಿರೋದಕ್ಕೆ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಲ್ವಾ. ಇನ್ನು ಹೊರಗಡೆ ಹೋಗುವಂಥ ಸಿಚುವೇಶನ್ ಬಂದರೆ ಮಧ್ಯಾಹ್ನದ ಹೊತ್ತಲ್ಲಿ ಟೋಪಿ, ಛತ್ರಿಯನ್ನು ಬಳಸುವಂಥದ್ದು, ಸನ್ ಗ್ಲಾಸಸನ್ನು ಬಳಸುವಂಥದ್ದು, ಸನ್ಸ್ಕ್ರೀನನ್ನು ಬಳಸುವಂಥದ್ದು, ಈ ರೀತಿಯಾಗಿ ಒಂದಿಷ್ಟು ಕ್ರಮಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಹೆಚ್ಚಾಗಿ ಕುಡಿಬೇಕಾಗುತ್ತೆ. ಅಂದರೆ ಈ ಹಿಂದೆ ನಾವು 3 ರಿಂದ 4 ಲೀಟರ್ ನೀರನ್ನು ಕುಡಿದ್ರೆ ಸಾಕು ಅಂತ ಹೇಳ್ತಿದ್ರು. ಬಟ್ ಈಗ 5 ರಿಂದ 7 ಲೀಟರ್ ನೀರು ಕುಡಿಬೇಕಂತೆ. ಈ ಒಂದು ಬೇಸಿಗೆ ಸಲುವಾಗಿ ವೈದ್ಯರು ಹೇಳುವಂಥದ್ದು 5 ರಿಂದ 7 ಲೀಟರ್ ನೀರು ಪ್ರತಿದಿನಕ್ಕೆ ಕುಡಿಲೇಬೇಕು. ಅಷ್ಟರ ಮಟ್ಟಿಗೆ ಬಿಸಿಲಿದೆ. ಸೊ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಅಂದರೆ ವಾಟರ್ ಕಂಟೆಂಟ್ ಇರುವಂಥ ಫುಡ್ಗಳನ್ನ ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ. ನೀರನ್ನು ಹೆಚ್ಚಾಗಿ ಕುಡಿಬೇಕಾಗುತ್ತೆ. ಈಗಿನ ವೆದರ್ಗೆ ತಕ್ಕಂತೆ ಬಟ್ಟೆಗಳನ್ನು ಧರಿಸುವಂಥದ್ದು, ಸಾಕಷ್ಟು ಹೀಟ್ ವೇರ್ ಕ್ಲಾತ್ಸನ್ನು ಧರಿಸಬಾರ್ದು. ಸೊ ಇನ್ನು ಅದ್ರ ಜೊತೆಗೆ
ಯಾವ್ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ?